ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವೀಕೆಂಡ್ ವಿತ್ ಸಿಂಧು. ಇವತ್ತಿನ ವಿಡಿಯೋದಲ್ಲಿ ನಾನು ಹಬ್ಬಗಳಿಗೆ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಹೇಗೆ ಮಾಡ್ಬೋದು, ತುಂಬ ಕಡಿಮೆ ಖರ್ಚಿನಲ್ಲಿ ಆಗುವಂಥ ಒಂದು ಬ್ಯೂಟಿಫುಲ್ ಡೆಕೋರೇಷನ್ ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ನನಗೆ ಸಪೋರ್ಟ್ ಮಾಡಿ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಫಸ್ಟಿಗೆ ನಾನು ಮನೇಲಿರೋ ಒಂದು ಪ್ಲೇನ್ ಗೋಡೆನ ಸೆಲೆಕ್ಟ್ ಮಾಡಿಕೊಂಡೆ. ಇಲ್ಲಿ ಮಧ್ಯ ಒಂದು ವಿಂಡೋ ಇತ್ತು, ಅದಕ್ಕೋಸ್ಕರ ವಿಂಡೋಗಿಂತ ಸ್ವಲ್ಪ ಮೇಲೆ ನಾನು ಒಂದು ಕರ್ಟನ್ ರಾಡ್ನ ಫಿಕ್ಸ್ ಮಾಡಿಸಿದೆ. ಆನ್ಲೈನಲ್ಲಿ ಕೆಲವು ಡೆಕೋರೇಟಿವ್ ಐಟಮ್ಸ್ನ ಪರ್ಚೇಸ್ ಮಾಡಿದ್ದೆ, ಬನ್ನಿ ಚೆಕ್ ಮಾಡೋಣ. ಇಲ್ಲಿ ಪಿಂಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ನಾನು ಫ್ಲವರ್ಸ್ನ ತರಿಸಿದ್ದೀನಿ. ಪಿಂಕ್ 6 ಪೀಸಸ್ ಇದೆ, ವೈಟ್ 6 ಪೀಸಸ್ ಇದೆ. ಇದು ತುಂಬ ಚೆನ್ನಾಗಿ ಕಾಣುತ್ತೆ ಡೆಕೋರೇಷನ್ಗೆಲ್ಲ. ನೆಕ್ಸ್ಟು ಬ್ಯಾಕ್ಗ್ರೌಂಡಿಗೆ ನಾನು ವೈಟ್ ಕಲರ್ ಸ್ಯಾಟಿನ್ 2 ಸೀರೆಗಳನ್ನ ತರಿಸಿದ್ದೀನಿ. ಈ ಸೀರೆಗಳಲ್ಲೇ ನಾನು ಕರ್ಟನ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ಸ್ಯಾಟಿನ್ ವೈಟ್ ಕಲರ್ ಸ್ಯಾರಿ 5.5 ಮೀಟರ್ ಉದ್ದ ಇದೆ. 2 ಸ್ಯಾರೀಸ್ನ ತರಿಸಿದ್ದೀನಿ, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಇದು ಪ್ಲಾಸ್ಟಿಕ್ ಆರ್ಕಿಡ್ ಫ್ಲವರ್ಸ್ ಲ್ಯಾವೆಂಡರ್ ಕಲರಲ್ಲಿದೆ. ಇದು ಅಷ್ಟೇ ಡೆಕೋರೇಷನ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಇದನ್ನು ಕೂಡ ತರಿಸಿದ್ದೀನಿ. ಈಗ ಈ ಸ್ಯಾರಿನಲ್ಲಿ ಕರ್ಟನ್ನ ರೆಡಿ ಮಾಡ್ಕೊಳ್ಳೋಣ. ಸೀರೆನ ಫುಲ್ಲು ಬಿಚ್ಚಿ ಹಾಸ್ಕೊಂಡು ಒಂದು ಫೋಲ್ಡ್ ಫುಲ್ ಕಂಪ್ಲೀಟ್ ಸೀರೆನ ಮಡ್ಚ್ಕೊಂಡು ಒಂದು ಎಡ್ಜಿಗೆ ಫುಲ್ ನಾವು ಪಿನ್ನ ಹಾಕ್ಕೋಬೇಕು. ಸ್ಯಾಟಿನ್ ಸ್ಯಾರಿ ಆಗಿರೋದ್ರಿಂದ ಜರುಗುತ್ತೆ, ಹಾಗಾಗಿ ನೀಟಾಗಿ ಪಿನ್ ಹಾಕ್ಕೊಳ್ಳಿ. ಪಿನ್ ಹಾಕ್ಕೊಂಡು ಫೋಲ್ಡ್ ಆಗಿರೋ ಸೈಡಲ್ಲಿ ನಾವು ಕಟ್ ಮಾಡ್ಕೋಬೇಕು. ಒಂದು ಸೀರೆನಲ್ಲಿ 2 ಕರ್ಟನ್ನ ರೆಡಿ ಆಗುತ್ತೆ. ಕರ್ಟನ್ ರಾಡ್ನ ದಪ್ಪನ ಅಳತೆ ಮಾಡಿಕೊಂಡು ಈ ಸ್ಯಾಟಿನ್ ಸ್ಯಾರಿ ಮೇಲೆ ಒಂದು ಲೈನ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅದನ್ನು ಮಡ್ಚಿ ಹೊಲ್ಕೊಂಡ್ರೆ ಕರ್ಟನ್ ರೆಡಿ ಆಗುತ್ತೆ. ಫಸ್ಟಿಗೆ ಎಡ್ಜ್ನ ಸ್ಟಿಚಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಎಡ್ಜ್ನ ನೀಟಾಗಿ ಹೊಲ್ಕೊಂಡ್ರೆ ಅದು ಬಿಚ್ಕೊಳ್ಳಲ್ಲ ಸ್ಯಾಟಿನ್ ಕ್ಲಾತ್ ಆಗಿರೋದ್ರಿಂದ. ನೆಕ್ಸ್ಟು ಈ ಲೈನ್ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ, ಅಲ್ಲಿಗೆ ನಾವು ಹೊಲಿಗೆನ ಹಾಕ್ಕೋಬೇಕು. ಅಂದರೆ ಅದು ರಾಡ್ ಒಳಗೆ ನೀಟಾಗಿ ಕರ್ಟನ್ ಥರ ಫಿಕ್ಸ್ ಆಗುತ್ತೆ. ಈಗ ಕರ್ಟನ್ನ ರೆಡಿ ಮಾಡ್ಕೊಂಡಾಗಿದೆ. ಈ ಥರ ನೀಟಾಗಿ ಹೊಲ್ಕೊಂಡಿದ್ದೀವಿ. ಇದನ್ನ ರಾಡ್ ಒಳಗೆ ಫಿಕ್ಸ್ ಮಾಡಿಕೊಂಡ್ರೆ ಸ್ಯಾಟಿನ್ ಕರ್ಟನ್ ರೆಡಿ ಆಗುತ್ತೆ. ಇದು ನೆಲದಿಂದ 9 ಅಡಿ 9 ಫೀಟ್ ಇದೆ ಕರ್ಟನ್ನು. ಹಾಗಾಗಿ 9 ಫೀಟ್ ಇರೋ ರೆಡಿ ಕರ್ಟನ್ ನನಗೆ ಸಿಗಲಿಲ್ಲ, ಹಾಗಾಗಿ ನಾವು ಸ್ಯಾರಿನ ತಂದು ಮನೆಯಲ್ಲೇ ಕರ್ಟನ್ನ ರೆಡಿ ಮಾಡ್ಕೊಂಡ್ವಿ. ನೆಕ್ಸ್ಟ್ ಈ ವೈಟ್, ಪಿಂಕ್ ಮತ್ತು ಮಧ್ಯ ಆರ್ಕಿಡ್ ಫ್ಲವರ್ಸ್ನ ಈ ಥರ ಡೆಕೋರೇಟ್ ಮಾಡ್ಕೊಂಡ್ವಿ. ಈ ಫ್ಲವರ್ಸ್ನ ಏನಿಲ್ಲ, ಸುಮ್ಮನೆ ಹ್ಯಾಂಗರ್ ಥರ ಸಿಗಿಸ್ಕೊಂಡು ಹೋದರೆ ಆಯಿತು, ರೆಡಿ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ ಆಗಿ ಮತ್ತು ತುಂಬ ಕಡಿಮೆ ಖರ್ಚಿನಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ರೆಡಿ ಆಗಿದೆ. ಇದನ್ನ ಯಾವುದೇ ರೀತಿ ಹಬ್ಬಗಳಲ್ಲಿ ನಾವು ಇದನ್ನು ರೆಡಿ ಮಾಡ್ಕೋಬೋದು. ಈ ಎಲ್ಲ ಪ್ರಾಡಕ್ಟ್ಸ್ನ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ನಿಮಗೆ ಲಿಂಕ್ ಬೇಕು ಅಂದರೆ ಕಾಮೆಂಟ್ ಮೂಲಕ ನನಗೆ ತಿಳಿಸಿ, ನಾನು ನಿಮಗೆ ಶೇರ್ ಮಾಡ್ತೀನಿ. ಪ್ರತಿಯೊಂದು ಐಟಮ್ಸು ಅಷ್ಟೇ 500 ಒಳಗೆ ಇದೆ. 2 ಸ್ಯಾರಿ ಸೇರಿ 500 ಒಳಗೆ ಇದೆ ರೇಟೆಲ್ಲ. ಸೊ ಎಲ್ಲದೂ ಕಡಿಮೆ ಬಜೆಟಲ್ಲೇ ಇದೆ ಮತ್ತು ಒಂದು ಬ್ಯೂಟಿಫುಲ್ ಆಗಿರೋ ಡೆಕೋರೇಷನ್ನ ನಾವು ಮನೆಯಲ್ಲೇ ಹೇಗೆ ರೆಡಿ ಮಾಡ್ಕೋಬೋದು ಅಂತ ತೋರಿಸಿದ್ದೀನಿ. ಖಂಡಿತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ.